ಈ ತವರಿನ ಬ್ಯಾಗ್ನದ್ದು ರೀಲ್ ನೋಡ್ತಾ ನೋಡ್ತಾ ನನಗೊಂದು ಥಾಟ್ ಬಂತು. ಇದು ನನ್ನ ಪರ್ಸ್ನಲ್ ಅನಿಸಿಕೆ, ನಿಮ್ಮದು ಬೇರೆಯೇ ಇರ್ಬೋದು. ನಾವು ಮದುವೆಯಾಗಿ ಹೋದ ಮನೆಯಲ್ಲಿ ನಮ್ಮತ್ತೆ ಮನೆಯವರು, ನಮ್ಮ ಗಂಡ ನಮಗೊಂದು ತಕ್ಕ ಮಟ್ಟಿಗೆ ಒಂದು ಮರ್ಯಾದೆ ಕೊಟ್ಟು ಚೆನ್ನಾಗಿ ನಡೆಸ್ಕೊಂಡ್ರೆ, ತಕ್ಕ ಮಟ್ಟಿಗೆ 100 ಔಟ್ ಆಫ್ 100 ನಾವು ಇಲ್ಲ ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಅವ್ರು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರೆ, ನಮ್ಮ ಗಂಡಂಗೆ ಒಳ್ಳೆ ದುಡಿಮೆ ಇದ್ದು ಅಥವಾ ನಮಗೆ ಒಳ್ಳೆ ಕೆಲಸ ಇದ್ದಲ್ಲಿ ಅವ್ರ ಮನೆ ಹಂಬಲ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಮದುವೆ ಆದ ಹೊಸರಲ್ಲಿ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ನಾವು ಬಿಟ್ಟು ಬಂದಿರ್ತೀವಿ ನಮ್ಮ ತಮ್ಮ ತಂಗಿ ತಂದೆ ತಾಯಿನ. ಈ ಹೊಸ ಪರಿಸರ ನಾವೊಬ್ಬರೇ ಹೊಂದ್ಕೊಳ್ಳೋದು ಇರೋದು ಕಷ್ಟ ಆಗುತ್ತೆ. ಹೊಸ ಜವಾಬ್ದಾರಿಗೆ ನಾವು ತೆರೆದುಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಕಾಲಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇಲ್ಲಿ ನಮಗೇನು ಕೊರತೆ ಇಲ್ಲ, ಇಲ್ಲಿ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ. ನನ್ನ ಗಂಡ ನಾನು ಒಳ್ಳೆ ಫ್ರೆಂಡ್, ನಮ್ಮ ಅತ್ತೆ ಮಾವನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಮಕ್ಕಳಿದ್ದಾರೆ ಅಂದಾಗ ನಾವು ಕ್ರಮೇಣ ತವರಿನ ಹಂಬಲ ಕಮ್ಮಿ ಆಗ್ತಾ ಹೋಗುತ್ತೆ. ಯಾರು ಬರಲಿಲ್ಲ, ಅಣ್ಣ ಫೋನ್ ಮಾಡಿಲ್ಲ, ತಮ್ಮ ಬಂದಿಲ್ಲ, ಫೋನ್ ಮಾಡಿಲ್ಲ, ನಮ್ಮ ತಾಯಿ ಬಾಗಿನ ಕೊಟ್ಟಿಲ್ಲ, ಇದ್ಯಾವುದು ಮ್ಯಾಟ್ರ್ ಆಗೋಲ್ಲ. ಅಥವಾ ನಮ್ಮ ತಾಯಿ ಇಲ್ಲ, ಇದ್ಯಾವುದು ಮ್ಯಾಟ್ರ್ ಆಗೋಲ್ಲ. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಬೇರೆ ಇರಬಹುದು, ತಪ್ಪಿಲ್ಲ. ಖಂಡಿತ ನಿಮ್ಮ ಅನುಭವ ಹೇಳಿ.